ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹ್ಯಾಪಿ ವುಮೆನ್ಸ್ ಡೇ. ಮಾರ್ಚ್ 10ನೇ ತಾರೀಕು ಸೋಮವಾರ ನಮಗೆ ಪುಷ್ಯ ನಕ್ಷತ್ರ ಬಂದಿದೆ. ಈ ಪುಷ್ಯ ನಕ್ಷತ್ರ ಬರೋದು ವರ್ಷದಲ್ಲಿ ಒಂದು 2 ಸಾರಿ ಅಥವಾ 3 ಸಾರಿ ನಮಗೆ ಪುಷ್ಯ ನಕ್ಷತ್ರ ಬರುತ್ತಷ್ಟೆ. ಹಾಗಾಗಿ ಈ ಸಾರಿ ನಮಗೆ 10ನೇ ತಾರೀಕು ಸೋಮವಾರ ಪುಷ್ಯ ನಕ್ಷತ್ರ ಬಂದಿದೆ. 27 ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರವನ್ನು ಎಲ್ಲ ನಕ್ಷತ್ರಗಳ ರಾಜ ಅಂತಲೂ ಕರೀತಾರೆ. ಹಾಗಾಗಿ ಈ ನಕ್ಷತ್ರ ಸಂಪತ್ತು, ಐಶ್ವರ್ಯ, ಪ್ರಯೋಜನಕಾರಿ ಫಲಿತಾಂಶವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಈ ಸಾರಿ ನಮಗೆ ಪುಷ್ಯ ನಕ್ಷತ್ರ ಸೋಮವಾರ ದಿನ ಬಂದಿದೆ. ಹಾಗಾಗಿ ಸೋಮವಾರದ ದಿನ ನೀವು ಸಂಜೆ 6:30 ನಂತರ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಏನು ಮಾಡಬೇಕು ಅನ್ನೋದಾದರೆ ಅಕ್ಕಿಯಿಂದ ಅನ್ನವನ್ನು ಮಾಡಿ ಅದರಿಂದ ಶಿವಲಿಂಗವನ್ನು ಮಾಡಬೇಕಾಗತ್ತೆ. ಅದಕ್ಕೆ ನೀವು ಈ 2 ಮಂತ್ರಗಳನ್ನು ಹೇಳ್ತಾ ಹಾಲು ಮತ್ತು ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿ ನಂತರ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಗುರುವಾರ ಏನಾದರೂ ಪುಷ್ಯ ನಕ್ಷತ್ರ ಬಂದರೆ ಅದನ್ನು ಗುರು ಪುಷ್ಯಾಮೃತ ಯೋಗ ಅಂತಲೇ ಹೇಳ್ತಾರೆ. ತುಂಬಾ ವಿಶೇಷವಾದ ದಿನ ಕೂಡ ಆಗಿರುತ್ತೆ. ಈ ದಿನಗಳಲ್ಲಿ ನಾವು ಏನಾದರೂ ಚಿನ್ನವನ್ನು ತಗೊಳ್ಳೋದು ಅಥವಾ ಒಳ್ಳೆ ಕೆಲಸಗಳನ್ನು ಪ್ರಾರಂಭ ಮಾಡೋದು ಅಥವಾ ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡ್ತೀರಿ ಅಂದರೆ ಈ ಗುರು ಪುಷ್ಯಾಮೃತ ಯೋಗದಲ್ಲಿ ಶುರು ಮಾಡೋದ್ರಿಂದ ಆ ಕಾರ್ಯದಲ್ಲಿ ಯಶಸ್ಸು, ಸಂಪತ್ತು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪಂಚಾಂಗದಲ್ಲಿ ಪುಷ್ಯಮಿ ನಕ್ಷತ್ರಕ್ಕೆ 2ನೇ ಮಹತ್ವವಾದ ಸ್ಥಾನ ಕೂಡ ಇದೆ. ಕಾರ್ತಿಕ ಅಮಾವಾಸ್ಯೆಗೂ ಮೊದಲು ಬರುವ ಈ ಪುಷ್ಯ ನಕ್ಷತ್ರ ಸಮಯ ಏನಾದರೂ ಶುಭ ಕಾರ್ಯಗಳಿಗೆ ತುಂಬಾ ಶ್ರೇಷ್ಠವಾದ ದಿನ ಅಂತಲೂ ಹೇಳ್ಬೋದು. ಇನ್ನು ಈ ಪುಷ್ಯಮಿ ನಕ್ಷತ್ರ ನಮಗೇನಾದರೂ ಭಾನುವಾರ ಬಂದರೆ ಅದನ್ನು ರವಿ ಪುಷ್ಯಾಮೃತ ಯೋಗ ಅಂತ ಕೂಡ ಕರಿತೀರಿ. ಈ ದಿನವೂ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು. ಇನ್ನು ಪುಷ್ಯಮಿ ನಕ್ಷತ್ರದ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದರೆ, ಪುಷ್ಯ ನಕ್ಷತ್ರದ ಸಮಯದಲ್ಲಿ ಏನಾದರೂ ಕಾರ್ಯವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಾವು ಬಿಸ್ನೆಸ್ ಮಾಡೋದಾಗಲಿ ಅದರಲ್ಲಿ ಸಕ್ಸಸ್ ಅನ್ನೋದು ಕಾಣ್ತಾ ಹೋಗುತ್ತೆ. ಇನ್ನು ಸಂಪತ್ತು ಅನ್ನೋದು ದೊರೆಯುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಪುಷ್ಯ ನಕ್ಷತ್ರ ನಮಗೆ ಸೋಮವಾರ, ಗುರುವಾರ, ಶನಿವಾರ ಏನಾದರೂ ಬಂದರೆ ವರ ನಕ್ಷತ್ರ ಯೋಗ ಉಂಟಾಗುವುದು. ಅದರಲ್ಲಿ ಪುಷ್ಯ ನಕ್ಷತ್ರ ನಮಗೆ ಗುರುವಾರ ಬರುವುದು ತುಂಬಾ ಅಪರೂಪ ಅಂತ ಹೇಳ್ಬೋದು. ನಮಗೆ ಈ ತಿಂಗಳಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ನಮಗೆ ಸೋಮವಾರ ಬಂದಿದೆ. ನೀವೇನಾದರೂ ಶುಭ ಕಾರ್ಯಗಳನ್ನು ಪ್ರಾರಂಭಿಸಬೇಕಾದ್ರೆ ಈ ದಿನ ತುಂಬಾ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು. ಇನ್ನು ಪುಷ್ಯ ನಕ್ಷತ್ರದ ಸಮಯದಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ, ಯಾವುದೇ ಹೊಸ ಕೆಲಸ ಅಥವಾ ಪ್ರಾಜೆಕ್ಟನ್ನು ನೀವು ಪ್ರಾರಂಭಿಸ್ಬೋದು. ಇನ್ನು ಪ್ರಯಾಣ ಪ್ರಾರಂಭಿಸಲು ಯೋಗ್ಯವಾದ ದಿನ. ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಪ್ರಯಾಣ ಮಾಡ್ತೀರಿ ಅಂದರೆ ಅದಕ್ಕೆ ಯೋಗ್ಯವಾದ ದಿನ ಅಂತಲೇ ಹೇಳ್ಬೋದು. ಇನ್ನು ಕಲಿಕೆ ಅಥವಾ ಹೊಸತನವನ್ನು ಕಲಿಯಲು ಒಳ್ಳೆಯ ಸಮಯ ಅಂತಲೂ ಹೇಳ್ಬೋದು. ಇನ್ನು ಧಾರ್ಮಿಕ ಕಾರ್ಯಗಳಿಗೆ ತುಂಬಾ ಶ್ರೇಷ್ಠವಾಗಿದೆ ಈ ಸಮಯ ಅಂತಲೂ ಹೇಳ್ಬೋದು. ಜೊತೆಗೆ ನಾಯಕತ್ವದಲ್ಲಿ ಏನಾದರೂ ಕಾರ್ಯ ಮಾಡಲು ಶ್ರೇಷ್ಠವಾದ ಸಮಯ ಅಂತಲೂ ಹೇಳ್ಬೋದು ಈ ಸಮಯ. ಸೋಮವಾರ ನಮಗೆ 10ನೇ ತಾರೀಕು ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ಸಂಜೆ 6:30 ನಂತರ ಯಾವ ಕೆಲಸವನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಸಂಜೆ 6:30 ನಂತರನೇ ಮಾಡಬೇಕು. ಏನು ಮಾಡಬೇಕು ಅನ್ನೋದಾದರೆ, ಸ್ವಲ್ಪ ಅಕ್ಕಿಯನ್ನು ತಗೊಂಡು ಅದರಲ್ಲಿ ಅನ್ನವನ್ನು ಮಾಡಬೇಕಾಗತ್ತೆ. ಅಂದರೆ ಅಕ್ಕಿಯನ್ನು ತೊಳೆದು ನೀವು ನಂತರ ಶುದ್ಧವಾದ ನೀರನ್ನು ಹಾಕಿ ಅನ್ನ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಅನ್ನ ಮಾಡೋ ಸಮಯದಲ್ಲಿ ನೀವು ಸ್ವಲ್ಪ ಎಣ್ಣೆಯನ್ನು ಸೇರಿಸೋದು, ಹಾಗೆಯೇ ಉಪ್ಪನ್ನು ಸೇರಿಸೋದು, ಈ ರೀತಿಯಾಗಿ ಯಾವುದೇ ಕೆಲಸವನ್ನು ಮಾಡಬಾರ್ದು. ಅಂದರೆ ಬರೀ ನೀರಿಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅನ್ನವನ್ನು ಮಾಡಬೇಕಾಗತ್ತೆ. ಇನ್ನು ನಾವು ಅನ್ನ ಮಾಡ್ಕೊತಾ ಇದ್ದೀರಿ, ಅದರಲ್ಲೇ ನಾವು ಸ್ವಲ್ಪ ತೆಗೆದು ಶಿವಲಿಂಗವನ್ನು ಮಾಡ್ಬೋದಾ ಅಂದರೆ ಆ ಥರ ಮಾಡಬಾರ್ದು ಸ್ನೇಹಿತರೆ. ಶಿವಲಿಂಗಕ್ಕೆ ಅಂತ ನೀವು ಸಪ್ರೇಟಾಗಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ನೀವು ಅನ್ನವನ್ನು ಮಾಡಬೇಕಾಗತ್ತೆ. ಮತ್ತು ಅನ್ನ ಆದಮೇಲೆ ಸ್ವಲ್ಪ ನೀವು ಆರೋದಕ್ಕೆ ಬಿಡಿ. ಯಾಕೆಂದರೆ ಅದು ಬಿಸಿ ಇರಬೇಕಂದ್ರೆ ನಾವು ಕೈಯಲ್ಲಿ ಮುಟ್ಟೋದಕ್ಕಾಗಲ್ಲ. ಹಾಗಾಗಿ ತುಂಬಾ ತಣ್ಣಗಾಗಬಾರ್ದು, ಆವಾಗೂ ನಿಮಗೆ ಶಿವಲಿಂಗ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ನೀವು ಸ್ವಲ್ಪ ನಿಮಗೆ ಕೈ ಬಿಸಿ ತಾಕೋ ತನಕ ಇದ್ದು ನಂತರ ನೀವು ಅದನ್ನೆಲ್ಲ ತೆಗೆದು ನೀವು ಶಿವಲಿಂಗವನ್ನು ಮಾಡಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಅನ್ನದಿಂದ ಶಿವಲಿಂಗವನ್ನು ಮಾಡೋದು ಅಂತಂದರೆ ನೀವು ಅದನ್ನು ಚಿಕ್ಕದಾಗೆ ಮಾಡ್ಕೊಳ್ಳಿ. ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಪ್ಲೇಟಲ್ಲಿ ಒಂದು ಎಲೆ, ಯಾವುದಾದ್ರೂ ಒಂದು ವೀಳ್ಯದೆಲೆ ಹಾಕ್ಬೋದು, ಬಾಳೆ ಎಲೆ ಹಾಕ್ಬೋದು ಅಥವಾ ಪಾರಿಜಾತ ಹೂವಿನ ಎಲೆ ಹಾಕ್ಬೋದು. ಈ ರೀತಿಯಾಗಿ ಎಲೆಯ ಮೇಲೆ ನೀವು ಆ ಶಿವಲಿಂಗವನ್ನು ಒಂದು ಪ್ಲೇಟ್ ತೊಗೊಳ್ಳಿ, ಅದರ ಮೇಲೆ ಎಲೆ ಇಟ್ಟು ನಂತರ ಅದರ ಮೇಲೆ ಶಿವಲಿಂಗವನ್ನು ಇಡಬೇಕಾಗತ್ತೆ. ಇನ್ನು ನಿಮಗೆ ಯಾವ ರೀತಿಯಾಗಿ ಶಿವಲಿಂಗ ಮಾಡೋಕ್ಕೆ ಬರುತ್ತೋ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಹೀಗೇ ಮಾಡಬೇಕು ಶಿವಲಿಂಗ ಅಂತ ಏನೂ ಇಲ್ಲ, ನಿಮ್ಗೆ ಹೆಂಗೆ ಬರುತ್ತೋ ಹಾಗೇ ಮಾಡ್ಕೊಬೋದು. ಇನ್ನು ಮನೇಲಿ ಯಾರು ಬೇಕಾದರೂ ಮಾಡ್ಬೋದು. ಈಗ ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ, ಅಪ್ಪ, ಅಮ್ಮ, ಅಕ್ಕ, ತಂಗಿ, ಅಜ್ಜಿ, ಅಮ್ಮ, ಯಾರು ಬೇಕಾದರೂ ನೀವು ಶಿವಲಿಂಗವನ್ನು ಮಾಡ್ಬೋದು.
ಮಾಡ್ಬೋದು. ಇನ್ನು ಮಾಡಿದ್ದಾದ ಮೇಲೆ ಅದನ್ನು ದೇವ್ರ ಮನೆಯಲ್ಲಿ ಇಡಬೇಕಾಗತ್ತೆ. ಇನ್ನು ದೇವ್ರ ಮನೆಯಲ್ಲಿ ನೀವು ಒಂದು ಮಣೆ ಅಥವಾ ಚಾಪೆ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡು ನೀವು ಶಿವಲಿಂಗಕ್ಕೆ ಮೊದಲು ನೀವು ಅಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ನೀವು ಈ ದಿನ ಎಣ್ಣೆ ದೀಪವನ್ನು ಹಚ್ಚಬೇಡಿ. ತಾಮ್ರದ ದೀಪ ಅಥವಾ ಹಿತ್ತಾಳೆ ದೀಪ ಅಥವಾ ಬೆಳ್ಳಿದು ಅಥವಾ ಮಣ್ಣಿನ ದೀಪ ಇದ್ರೂ ನೀವು ಅದರಲ್ಲಿ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬೇಕಾಗತ್ತೆ. ಇನ್ನು ದೀಪ ಹಚ್ಚಿದ ನಂತರ ನೀವು ಆ ಶಿವಲಿಂಗ ಏನಿರುತ್ತೆ ನೋಡಿ, ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕು. ಯಾಕೆಂದರೆ ಶಿವಲಿಂಗ ತುಂಬಾ ಪ್ರಿಯ ಜಲಾಭಿಷೇಕವನ್ನು ಮಾಡಿಸ್ಕೊಳಕ್ಕೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಸ್ವಲ್ಪ ನೀವು ಜಲಾಭಿಷೇಕವನ್ನು ಮಾಡೋದು. ನಂತರ ನೀವು ಕ್ಷೀರಾಭಿಷೇಕ ಅಂದರೆ ಹಾಲಿನಿಂದ ಅಭಿಷೇಕವನ್ನು ಮಾಡೋದು. ಹಸಿ ಹಾಲಾದರೂ ಪರವಾಗಿಲ್ಲ ಅಥವಾ ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ, ನೀವು ಹಾಲಿನಿಂದ ಸ್ವಲ್ಪ ಅಭಿಷೇಕವನ್ನು ಮಾಡೋದು ಆ ಶಿವಲಿಂಗಕ್ಕೆ. ನಂತರ ನೀವು ಜೇನುತುಪ್ಪದಿಂದ ನೀವು ಅಭಿಷೇಕವನ್ನು ಮಾಡಬೇಕಾಗತ್ತೆ. ನೀರಿಂದ, ಹಾಗೆಯೇ ಹಾಲಿಂದ ಮತ್ತು ಜೇನುತುಪ್ಪದಿಂದ ಈ 3 ಅಭಿಷೇಕಗಳು ಆದ ನಂತರ ನೀವು ಶಿವಲಿಂಗಕ್ಕೆ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಶಿವಲಿಂಗಕ್ಕೆ ಅರಿಶಿನ ಮತ್ತು ಕುಂಕುಮವನ್ನು ಅರ್ಪಣೆ ಮಾಡಬಾರ್ದು. ಹಾಗಾಗಿ ನಾವು ಶಿವಲಿಂಗಕ್ಕೆ ನೀರು, ಹಾಲು ಮತ್ತು ಜೇನುತುಪ್ಪದಿಂದ ನಾವು ಅಭಿಷೇಕವನ್ನು ಮಾಡಿರ್ತೀರಿ. ಹಾಗೆಯೇ ಪೂಜೆ ಎಲ್ಲ ಆದ ನಂತರ ನೀವು 2 ಮೆಣಸು ಕಾಳು ಅಂದರೆ ಪೆಪ್ಪರ್ ಇರುತ್ತಲ್ಲ, 2 ಮೆಣಸು ಕಾಳನ್ನು ಕೈಯಲ್ಲಿ ಇಟ್ಕೊಂಡು ನೀವು ಓಂ ನಮಃ ಶಿವಾಯ, 1 ಮೆಣಸು ಕಾಳನ್ನು ಕೈಯಲ್ಲಿ ಇಟ್ಕೊಳ್ಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ನಿಮ್ಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳಿ ಆ 1 ಮೆಣಸು ಕಾಳನ್ನು ಆ ದೀಪದಲ್ಲಿ ಹಾಕಬೇಕಾಗತ್ತೆ. ನಂತರ ಇನ್ನೊಂದು ಮೆಣಸು ಕಾಳನ್ನು ತಗೊಳ್ಳಿ. ಓಂ ನಮೋ ವಾಸುದೇವಾಯ ನಮಃ, ಓಂ ನಮೋ ವಾಸುದೇವಾಯ ನಮಃ, ಓಂ ನಮೋ ವಾಸುದೇವಾಯ ನಮಃ ಅಂತ ಹೇಳ್ತಾ ಇನ್ನೊಂದನ್ನು ಅದ್ರ ಒಳಗಡೆ ಹಾಕಬೇಕಾಗತ್ತೆ. ಅಂದರೆ ದೀಪ ಹಚ್ಚಿರ್ತಾರಲ್ಲ ತುಪ್ಪದ ದೀಪ, ಆ ತುಪ್ಪದ ದೀಪದಲ್ಲಿ ಹಾಕಬೇಕಾಗತ್ತೆ. 2 ಮೆಣಸು ಕಾಳನ್ನು ಅದರಲ್ಲಿ ಹಾಕಿದ್ದಾದ ನಂತರ ನೀವು ಪೂಜೆಗಳು ಅಂತಂದರೆ ನೀವು ಅಗರಬತ್ತಿಯಿಂದ, ಹಾಗೆಯೇ ಕರ್ಪೂರದಿಂದ, ತುಪ್ಪದ ಆರತಿಯಿಂದ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಪೂಜೆ ಎಲ್ಲ ಆದ ನಂತರ ನೀವು ಅಲ್ಲೇ ಬಿಟ್ಬಿಡಿ ಶಿವಲಿಂಗವನ್ನು. ದೇವ್ರ ಮನೆಯಲ್ಲೇ ಹಾಗೆ ಇರಲಿ ರಾತ್ರಿ ಪೂರ್ತಿ. ಇನ್ನು ಬೆಳಗ್ಗೆ ತೆಗೆದು ಏನು ಮಾಡಬೇಕು ಅಂದರೆ ಆ ಶಿವಲಿಂಗವನ್ನು ಮಾಡಿರ್ತೀರಲ್ಲ ಅದಕ್ಕೆ ಸ್ವಲ್ಪ ನೀವು ಸಕ್ಕರೆ ಮತ್ತು ಹಾಲನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿ ಅದನ್ನು ಇರುವೆಗಳೆಲ್ಲಾದರೂ ಇರುತ್ತಲ್ಲ, ಆ ಇರುವೆಗಳಿರೋದಕ್ಕೆ ನೀವು ಅನ್ನವನ್ನು ಇರುವೆಗಳಿಗೆ ಕೊಡಬೇಕಾಗತ್ತೆ. ಯಾಕೆಂದರೆ ನೀವು ಶಿವಲಿಂಗವನ್ನು ಪೂಜೆ ಮಾಡಿರ್ತೀರಲ್ಲ, ಆ ಶಿವಲಿಂಗದ ಅನ್ನಕ್ಕೆ ನೀವು ಹಾಲು ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿ ಇರುವೆಗಳಿಗೂ ಕೂಡ ಕೊಡ್ಬೋದು. ಅಥವಾ ನೀವು ಎಲ್ಲಾದರೂ ಬಡ ಮಕ್ಕಳು ಇರ್ತಾರಲ್ಲ, ನಿರ್ಗತಿಕರು ಯಾರಾದರೂ ಭಿಕ್ಷೆ ಬಿಡೋಕ್ಕೆ ಮನೆ ಮುಂದೆ ಬರ್ತಾರಲ್ಲ, ಅಂಥವ್ರಿಗೂ ಕೊಡ್ಬೋದು, ಬಡ ಮಕ್ಕಳಿಗೂ ಕೂಡ ಕೊಡ್ಬೋದು. ಇನ್ನು ಯಾವುದಾದ್ರೂ ಮನೆ ಮುಂದೆ ಹಸು ಬಂತು ಅಂತಂದರೆ ಹಸುಗೂ ಕೂಡ ನೀವು ಕೊಡ್ಬೋದು ಸ್ನೇಹಿತರೆ. ಈ 3ರಲ್ಲಿ ಯಾವುದಾಗುತ್ತೋ ನಿಮಗೆ ಅದಕ್ಕೆ ಕೊಡ್ಬೋದು. ಅಂದರೆ ಹಸು ಬಂತು ಅಂದರೆ ಅದಕ್ಕೆ ಕೊಡಿ, ಯಾರಾದರೂ ಬಡವರು ಬಂದರು ಅಂದರೆ ಅವರಿಗೂ ಕೊಡಿ, ಇಲ್ಲ ಅಂತಂದರೆ ಇರುವೆಗಳಿತ್ತು ನಿಮ್ಮ ಮನೆ ಹತ್ರ ಅಂದರೆ ಅದಕ್ಕೂ ಕೂಡ ನೀವು ಈ ಶಿವಲಿಂಗವನ್ನು ಪೂಜೆ ಮಾಡಿರ್ತಿರಲ್ಲ ಅದನ್ನು ಕೊಡ್ಬೋದು. ಇನ್ನು ದಾನಕ್ಕೆ ಬಂದರೆ ಯಾವ ವಸ್ತುಗಳನ್ನು ದಾನ ಕೊಡ್ಬೋದು ಅನ್ನೋದಾದರೆ ಲಸ್ಸಿಯನ್ನು ದಾನ ಕೊಡ್ಬೋದು, ಹಾಗೆಯೇ ಮಸಾಲ ಮಜ್ಜಿಗೆಯನ್ನು ದಾನ ಕೊಡ್ಬೋದು, ಡೈರಿ ಮಿಲ್ಕ್ ಚಾಕ್ಲೇಟನ್ನು ದಾನವಾಗಿ ಕೊಡ್ಬೋದು, ಚೀಸನ್ನು ದಾನವಾಗಿ ಕೊಡ್ಬೋದು, ಹಾಗೆಯೇ ಚಾಕ್ಲೇಟ್ಗಳನ್ನು ದಾನವಾಗಿ ಕೊಡ್ಬೋದು. ಅಂದರೆ ನೀವು ಹಾಲಿನಿಂದ ತಯಾರಿಸಿದ ಪದಾರ್ಥಗಳನ್ನು ಯಾವುದಾದ್ರೂ ಪರವಾಗಿಲ್ಲ, ಸಿಹಿ ತಿಂಡಿಗಳಾಗ್ಬೋದು, ಹಾಲಿನಿಂದ ತಯಾರಿಸಿದ ಪದಾರ್ಥಗಳನ್ನು ಈ ದಿನ ನಾವು ದಾನವನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ನೀವು ಆದಷ್ಟು ಸೋಮವಾರದ ದಿನ ಅಂದರೆ ನೀವು ಈಗ ಪುಷ್ಯ ನಕ್ಷತ್ರ ಇರೋ ದಿನ ನೀವು ದಾನಗಳನ್ನು ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಯಾವುದೇ ಮಿಲ್ಕ್ ಪ್ರಾಡಕ್ಟ್ ಆದರೂ ಪರವಾಗಿಲ್ಲ ಸ್ನೇಹಿತರೆ, ಹಾಲನ್ನು ದಾನ ಕೊಡೋದು, ಮಜ್ಜಿಗೆಯನ್ನು ದಾನ ಕೊಡೋದು, ಹಾಗೆಯೇ ನಿಮ್ಗೆ ಯಾವುದು ನಿಮಗೆ ಆಗುತ್ತೆ ನೋಡಿ ಅದನ್ನು ನೀವು ದಾನವಾಗಿ ಕೊಡಬೇಕಾಗತ್ತೆ. ಪುಷ್ಯ ನಕ್ಷತ್ರದಿಂದ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದಾದರೆ, ನೀವು ತುಂಬ ದಿನಗಳಿಂದ ನಾನು ಒಂದು ಶಾಪ್ ಓಪನ್ ಮಾಡಬೇಕು ಅಂತಿರ್ತೀರ. ಈ ಪುಷ್ಯ ನಕ್ಷತ್ರ ದಿನ ನೀವು ಶಾಪ್ ಓಪನ್ ಮಾಡೋದ್ರಿಂದ ನಿಮ್ಮ ವ್ಯಾಪಾರ ಬಿಸ್ನೆಸ್ ಅನ್ನೋದು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅಥವಾ ನೀವು ಸೈಟಿಗೆ ಯಾವುದಾದ್ರೂ ಅಡ್ವಾನ್ಸ್ ಕೊಡಬೇಕು, ರಿಜಿಸ್ಟರ್ ಮಾಡಿಸ್ಕೊಬೇಕು ಅನ್ನೋದಾದರೂ ತುಂಬಾ ಒಳ್ಳೆಯ ದಿನ. ಮನೆಗಾಗ್ಬೋದು, ಮನೆಗೆ ಅಡ್ವಾನ್ಸ್ ಕೊಡೋದು, ಅಥವಾ ಹೊಸ ಮನೆಗೆ ಹೋಗ್ತೀನಿ, ಗೃಹ ಪ್ರವೇಶ ಮಾಡ್ತೀನಿ ಅಂದರೆ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು. ಅಥವಾ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀನಿ, ನಾನು ಹಾಲುಕ್ಕಿಸ್ಬೋದಾ ಈ ದಿನ ಅಂದರೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು. ಅಥವಾ ನಾನು ಮನೆಗೆ ಅಡ್ವಾನ್ಸ್ ಕೊಡ್ತಾ ಇದ್ದೀನಿ ಬಾಡಿಗೆ ಮನೆಗೆ ಅಂದರೆ ಅದನ್ನು ಕೂಡ ಈ ದಿನ ಪುಷ್ಯಮಿ ನಕ್ಷತ್ರದ ದಿನ ಕೊಡ್ಬೋದು. ಇನ್ನು ಯಾವುದೇ ಒಂದು ಬಿಸ್ನೆಸ್ ಶುರು ಮಾಡೋದಕ್ಕಾಗಲಿ, ಅಥವಾ ಹೆಣ್ಣು ನೋಡೋದಕ್ಕಾಗಲಿ, ಅಥವಾ ಗಂಡು ನೋಡೋದಕ್ಕಾಗಲಿ, ಅಥವಾ ಡೆಲಿವರಿ ಟೈಮ್ ಇತ್ತು ಅಂತಂದರೆ ಈ ನಕ್ಷತ್ರದಲ್ಲಿ ಏನಾದರೂ ನೀವು ಡೆಲಿವರಿ ಮಾಡಿಸ್ಕೊಂಡ್ರೂ ಕೂಡ ತುಂಬಾ ಒಳ್ಳೆಯದು. ಈ ದಿನಗಳಲ್ಲಿ ಹುಟ್ಟಿದ ಮಕ್ಕಳು ತುಂಬಾ ಅದೃಷ್ಟವಂತ ಮಕ್ಕಳು, ತುಂಬ ಶ್ರೀಮಂತಿಕೆಯಿಂದ ಕೂಡಿರ್ತಾರೆ ಅಂತಲೇ ಹೇಳ್ಬೋದು. ಅಥವಾ ಮನೆ ಕಟ್ಟೋದಕ್ಕೆ ಶುರು ಮಾಡ್ಬೋದಾ
ಪಾಯ ಹಾಕ್ಬೋದಾ ಅಂದರೆ ಖಂಡಿತ ಈ ದಿನಗಳಲ್ಲಿ ಪಾಯ ಹಾಕೋದಾಗಲಿ ಅಥವಾ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಅಥವಾ ಮದುವೆ ದಿನ ಮಾಡ್ಕೊಳ್ಳೋದು ಅಥವಾ ಮದುವೆ ಫಿಕ್ಸ್ ಮಾಡ್ಕೊಳ್ಳೋದು, ಇಂತಹ ಯಾವುದೇ ಒಂದು ಒಳ್ಳೆ ಕೆಲಸಗಳಿಗೆ ತುಂಬಾ ಒಳ್ಳೆ ದಿನ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಯಾವುದಾದ್ರೂ ಕೆಲಸ ಪೆಂಡಿಂಗ್ ಇದ್ದರೆ ಈ ದಿನ ನೀವು ಶುರು ಮಾಡಿ. ತುಂಬ ದಿನಗಳಿಂದ ಪೆಂಡಿಂಗ್ ಇದೆ, ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋರು ಈ ದಿನ ಪುಷ್ಯ ನಕ್ಷತ್ರ ದಿನ ನೀವು ಶುರು ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಸಂಜೆ ಶಿವಲಿಂಗ ಅಕ್ಕಿ ನೋಡಿ, ಶಿವಲಿಂಗದ ಮೇಲೆ ಅಕ್ಕಿಯನ್ನು ಇಟ್ಟು ನಾವು ಅಭಿಷೇಕವನ್ನು ಮಾಡಿ, ಜಲಾಭಿಷೇಕವನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಹೇಳ್ತೀರಿ. ಅದಕ್ಕೋಸ್ಕರ ಈ ದಿನ ನೀವು ಅನ್ನದಿಂದ ಶಿವಲಿಂಗವನ್ನು ಮಾಡಿ ಈ ರೀತಿಯಾಗಿ ಇರುವೆಗಳಿಗೆ ಹಾಗೆಯೇ ಹಸುಗಳಿಗೆ ಹಾಕ್ಬೋದು, ಬಡ ಮಕ್ಕಳಿಗೆ ದಾನವಾಗಿ ಕೊಟ್ಟರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಯಾರಿಗೆಲ್ಲ ನಿಮಗೆ ಪುಷ್ಯ ನಕ್ಷತ್ರ ದಿನ ಇಂಥ ಅವಕಾಶಗಳು, ಏನಾದರೂ ಒಳ್ಳೆಯ ಬಿಸ್ನೆಸ್ ಶುರು ಮಾಡಬೇಕಂತಿದ್ರೆ ಖಂಡಿತ ಶುರು ಮಾಡಿ, ಯಾರನ್ನೂ ಕೇಳಂಗಿಲ್ಲ ಸ್ನೇಹಿತರೆ. ತುಂಬಾ ಒಳ್ಳೆಯ ದಿನ. ಹಾಗಾಗಿ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳ್ಳಲು ಇದು ಸಹಾಯ ಮಾಡುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಈ ದಿನ ತುಂಬಾ ಒಳ್ಳೆಯ ದಿನ. ಇನ್ನು ಇಂತಹ ದಿನಕ್ಕೆ ತುಂಬ ದಿನಗಳು ಕಾಯಬೇಕಾಗತ್ತೆ. ಹಾಗಾಗಿ ಇಂತಹ ದಿನಗಳು ಬಂದಲ್ಲಿ ನಾವು ಮಿಸ್ ಮಾಡ್ಕೊಬಾರ್ದು. ಹಾಗಾಗಿ ಈ ದಿನಗಳಲ್ಲಿ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು. ಒಳ್ಳೊಳ್ಳೆ ವಿಡಿಯೋಗಳನ್ನು ತಿಳಿಸ್ಕೊಡ್ತೀನಿ, ಒಳ್ಳೆ ಮಂತ್ರಗಳಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ, ಪೂಜೆಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.